ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತು ನಾವು ಎಂಟ್ರಿನ ಪ್ಯಾಟರ್ನ್ ಅಲ್ಲಿ ಇದ್ದೀವಿ, ಫೈನಲ್ ಪ್ಯಾಟರ್ನ್ ಅಲ್ಲಿ ಇದ್ದೀವಿ. ಆಲ್ರೆಡಿ 4 ಪ್ಯಾಟರ್ನ್ಸ್ ಅನ್ನ ನಿಮಗೆ ತಿಳಿಸಿದ್ದೀವಿ. ಲೈಕ್ ಬ್ರೇಕ್ಔಟ್ ಎಂಟ್ರಿ ಅಂದ್ರೆ ಏನು, ಸ್ಪಾಟ್ ಎಂಟ್ರಿ ಅಂದ್ರೆ ಏನು, ಅದಲ್ಲದೆ ನಾವು ಸ್ಟಾಪ್ ಲಾಸ್ ಎಂಟ್ರಿ ಅಂದ್ರೆ ಏನು, ಆಮೇಲಿಂದ ರೂಲ್ ಬೇಸ್ ಎಂಟ್ರಿ, 4 ಎಂಟ್ರಿಗಳ ಬಗ್ಗೆನೂ ತಿಳ್ಕೊಂಡಿದ್ದೀವಿ. ಈಗ ನಾವು 5ನೇಯ ಎಂಟ್ರಿ ಅಂಡ್ ದಿಸ್ ಯೂನಿಕ್ ಎಂಟ್ರಿ. ಅಂಡ್ ಇದನ್ನ ನೀವು ಅರ್ಥ ಮಾಡ್ಕೊಬೇಕಂದ್ರೆ ನೀವು ಟ್ರೇಡಿಂಗ್ ಅಲ್ಲಿ ಪಳಗಿರ್ಬೇಕು. ಟ್ರೇಡಿಂಗ್ ಅಲ್ಲಿ ಯಾರು ಪಳಗಿರ್ತಾರೋ, ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರ್ತಾರೋ, ಅವರು ಆಟೋಮೆಟಿಕ್ ಆಗಿ ಈ ಎಂಟ್ರಿಯನ್ನ ಕರೆಕ್ಟ್ ಆಗಿ ಮಾಡ್ತಾರೆ. ಸೊ ಈ ಎಂಟ್ರಿ ಇದುವರೆಗೆ ನೀವು ಯೂಟ್ಯೂಬ್ ಅಲ್ಲಿ ನೋಡ್ಲಿಕ್ಕೆ ಚಾನ್ಸೇ ಇಲ್ಲ. ಯಾಕೆಂತೇಳಿ ಇದುವರೆಗೆ ಯಾರು ಇದ್ರ ಬಗ್ಗೆ ಮಾತಾಡ್ಲೇ ಇಲ್ಲ. ಸೊ ಇದು ಯಾವ್ದು ಎಂಟ್ರಿ ಅಂತ ಹೇಳಿದ್ರೆ ರಿಲೇಶನ್ಶಿಪ್ ಎಂಟ್ರಿ. ರಿಲೇಶನ್ಶಿಪ್ ಎಂಟ್ರಿ ಇದೇನು ಸರ್, ಇದು ಹೊಸ ವರ್ಡ್ ರಿಲೇಶನ್ಶಿಪ್ ಎಂಟ್ರಿ ಅಂದ್ರೆ? ಇದು ರಿಲೇಶನ್ಶಿಪ್ ಅಲ್ಲಿ ಮಾಡುವಂತಹ ಎಂಟ್ರಿ. ಯಾರ ರಿಲೇಶನ್ಶಿಪ್ಗೆ ಅಂದ್ರೆ, ನನಗೆ ಸಿ ಎಂಟ್ರಿ ಆಗ್ಬೇಕು. ಸಿ ಎಂಟ್ರಿ ಆಗ್ಬೇಕು, ಆದ್ರೆ ನಾನು ಅಬ್ಸರ್ವ್ ಮಾಡೋದು ಯಾವ್ದನ್ನ ಅಂತ ಹೇಳಿದ್ರೆ ಪಿ ಅನ್ನ. ನನಗೆ ಪಿ ಎಂಟ್ರಿ ಬೇಕು, ಆದ್ರೆ ನಾನು ಅಬ್ಸರ್ವ್ ಮಾಡೋದು ಯಾವ್ದನ್ನ ಅಂತ ಹೇಳಿದ್ರೆ ಸಿ ಅನ್ನ. ಏನ್ ಅಬ್ಸರ್ವ್ ಮಾಡ್ತೀರಿ ಅಂತ ಕೇಳಿದ್ರೆ, ಸಿ ಎಂಟ್ರಿ ಆಗ್ಬೇಕಂತಿದ್ರೆ ನನಗೆ ಎಂಟ್ರಿ ಪಾಯಿಂಟ್ ಇಲ್ಲಿಗೆ ಕರೆಕ್ಟಾಗಿ ಅದು ರೀಟೆಸ್ಟ್ ಆಗ್ತಾ ಇದೆಯಾ ಅನ್ನೋದು ಕನ್ಫರ್ಮೇಶನ್ ಬೇಕಿದ್ರೆ, ಅಥವಾ ನನಗಿದು ಬ್ರೇಕ್ಔಟ್ ಆಗ್ತಾ ಇದೆ ಅನ್ನೋದು ಕನ್ಫರ್ಮೇಶನ್ ಬೇಕಿದ್ರೆ, ನಾನು ಅಬ್ಸರ್ವ್ ಮಾಡೋದು ಪಿ ಚಾರ್ಟಲ್ಲಿ. ಪಿ ಚಾರ್ಟಲ್ಲಿ ಇರುವಂತಹ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸು, ನಾವು ಏನು ಡಿಸೈಡ್ ಮಾಡಿದೀವೋ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸು, ಆ ಸ್ಟಾಪ್ ಲಾಸ್ ಅನ್ನ ಅದು ಬ್ರೇಕ್ ಮಾಡಬೇಕು. ಇಲ್ಲಿ ಪಿ ನಲ್ಲಿ ಸ್ಟಾಪ್ ಲಾಸ್ ಅನ್ನ ಬ್ರೇಕ್ ಮಾಡ್ತಾ ಇದ್ದೇವೆ ಅಂದ್ರೆ ನಾವು ಎಂಟ್ರಿ ಮಾಡಿಲ್ಲ, ನಾವು ಪಿ ನಲ್ಲಿ ಎಂಟ್ರಿ ಮಾಡಿರಲ್ಲ, ನಾವೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಪಿ ಬಿದ್ರೆ, ಈ ಲೈನ್ಗಿಂತ ಕೆಳಗೆ ಬಿದ್ರೆ ಮತ್ತೆ ಪಿ ಏಳುದಿಲ್ಲ ಅನ್ನೋದು ನಮಗೆ ಕನ್ಫರ್ಮ್ ಇರುತ್ತೆ. ಸೊ ಆ ಲೈನ್ ದಾಟ್ತಾ ಇರಬೇಕಾದ್ರೆ ನಾವಿಲ್ಲಿ ಸಿ ನಲ್ಲಿ ಎಂಟ್ರಿ ಮಾಡ್ತೀವಿ. ನಾವು ನೋಡಿದ್ದು ಪಿ ಚಾರ್ಟ್ ಅನ್ನ, ಎಂಟ್ರಿ ಮಾಡಿದ್ದು ಸಿ ಚಾರ್ಟ್ ಅನ್ನ. ಅದಕ್ಕೆ ಹೇಳಿದ್ದು ಇದು ಅನುಭವ ಆದಷ್ಟು ಆದ ನಂತರ ಬರುವಂತಹ ವಿಚಾರ. ಅಂದ್ರೆ ನೀವು ಅಡ್ವಾನ್ಸ್ ಲೆವೆಲ್ಗೆ ಹೋಗ್ತಿದ್ದಂಗೆನೆ ನೀವು ಆ ಚಾರ್ಟ್ ಅನ್ನ ನೋಡಿ ಈ ಚಾರ್ಟ್ ಅನ್ನ ಡಿಸೈಡ್ ಮಾಡ್ತೀವಿ. ಆ ಚಾರ್ಟು ಡಿ ಕೆ ಇಂದಾಗಿ ಬ್ರೇಕ್ ಆಗ್ತಾ ಇದೆಯಾ, ಅಥವಾ ರಿಯಲಿ ಫೋರ್ಸ್ಫುಲಿ ಬ್ರೇಕ್ ಆಗ್ತಾ ಇದೆಯಾ, ಅಥವಾ ಅದು ಫಾಲ್ಸ್ ಬ್ರೇಕ್ಔಟ್ ಆಗ್ತಿದ್ಯಾ, ಇದು ಮೂರನ್ನು ನೀವು ಅಬ್ಸರ್ವ್ ಮಾಡುವಂತಹ ಕೆಪಾಸಿಟಿ ನಿಮ್ಮಲ್ಲಿ ಬೆಳಿಬೇಕು. ನಿಮ್ಮಲ್ಲಿ ಆ ಕೆಪಾಸಿಟಿ ಬೆಳೀತಂತ ಹೇಳಿದ್ರೆ ಇದರ ಆಧಾರದಲ್ಲಿ ನಾವು ಸಿ ಎಂಟ್ರಿಯನ್ನ ಮಾಡ್ಬೋದು. ಅದೇ ರೀತಿಯಲ್ಲಿ ಪಿ ಎಂಟ್ರಿ ಮಾಡಬೇಕಾ ಟೈಮಲ್ಲಿ ಸಿ ಅನ್ನ ಅಬ್ಸರ್ವ್ ಮಾಡ್ತಾರೆ. ಸೊ ಇದೊಂಥರ ರಿಲೇಶನ್ಶಿಪ್ ಎಂಟ್ರಿ. ಈಗ ಕೆಲವರು ಹೇಳ್ತಾರೆ, ಸರ್ ನಾವು ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡನ್ನು ನೋಡ್ತಾ ಇರ್ತೀವಿ. ಬ್ಯಾಂಕ್ ನಿಫ್ಟಿ ಮೂವ್ ಆಯ್ತು ಅಂದ್ರೆ ನಿಫ್ಟಿನೂ ಮೂವ್ ಆಗಬೇಕು, ನಿಫ್ಟಿ ಮೂವ್ ಆಯ್ತು ಅಂತ ಹೇಳಿದ್ರೆ ಸೆನ್ಸೆಕ್ಸ್ ಮೂವ್ ಆಗಬೇಕು ಅಂತ. ಯಾವಾಗ್ಲೂ ರಿಲೇಶನ್ಶಿಪ್ ಒಟ್ಟಿಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಕೆಲಸಲಿ ಗಂಡ ಹೆಂಡತಿ ಗಲಾಟೆ ನಡೆಯುತ್ತೆ, ಗಂಡ ಹೆಂಡತಿಗೆ ಜಗಳ ಆಗ್ತಾ ಇರುತ್ತೆ, ಒಬ್ರಿಗೊಬ್ರು ಮಾತು ಕೇಳೋದೇ ಇಲ್ಲ. ನಿಫ್ಟಿ ಓಡ್ತಾ ಇರುತ್ತೆ, ಬ್ಯಾಂಕ್ ಬೀಳ್ತಾ ಇರುತ್ತೆ, ಅಥವಾ ಬ್ಯಾಂಕ್ ಸೈಡ್ ವೇಸ್ ಅಲ್ಲಿ ಇರುತ್ತೆ. ನಿಫ್ಟಿ ಓಡ್ತಾ ಇದ್ರು ಸೆನ್ಸೆಕ್ಸ್ ಮೂವ್ ಆಗ್ತಾ ಇರಲ್ಲ. ಕರೆಕ್ಟ್ ಅಲ್ವಾ? ನೀವು ಅಬ್ಸರ್ವ್ ಮಾಡಿರ್ತೀರಿ. ಸೊ ಇದೇ ರೀತಿಯಲ್ಲಿ ಕೆಲವರೆಲ್ಲ ಅದನ್ನ ನಿಫ್ಟಿ ಬ್ಯಾಂಕ್ ನಿಫ್ಟಿಗೆ ಇಟ್ಕೊಂಡು ಎಂಟ್ರಿ ಎಕ್ಸಿಟ್ ಅನ್ನ ಮಾಡ್ತಾರೆ. ಬ್ಯಾಂಕ್ ನಿಫ್ಟಿಯಲ್ಲಿ ಫಾಲ್ ಆಗ್ಬೇಕಾದ್ರೆ ಇಲ್ಲಿ ನಿಫ್ಟಿನಲ್ಲಿ ಪಿ ತಗೊಂಡವರು ಇದ್ದಾರೆ, ಅದೇ ತರ ಉಲ್ಟಾ ಮಾಡಿದವರು ಇದ್ದಾರೆ. ಕರೆಕ್ಟಾ? ಆದ್ರೆ ಅದು ಯಾವಾಗ ಆಗುತ್ತೆ ಅಂತ ನೋಡಿದ್ರೆ, ನಿಮ್ಮಲ್ಲಿ ಆ ಅನುಭವ ಅಥವಾ ಟ್ರೇಡಿಂಗಿನ ಸ್ಟೈಲು ನಿಮ್ಮಲ್ಲಿ ಅದು ಬೆಳೀತಾ ಹೋದಷ್ಟು ನಿಮ್ಮಲ್ಲಿ ಅದಕ್ಕೆ ಗ್ರಿಪ್ ಸಿಗುತ್ತೆ. ಅಂದ್ರೆ ನೀವು ಎರಡಕ್ಕೂ ಒಂದು ಪ್ಯಾಟರ್ನ್ ಹಾಕೊಂಡಿರ್ತೀರಿ. ಈಗ 1 hour ಝೋನ್ ಅಂತ ಪ್ಯಾಟರ್ನ್ ಹಾಕೊಂಡಿರ್ತೀರಿ. 1 hour ಝೋನ್ ಪ್ಯಾಟರ್ನ್ ಹಾಕಿಟ್ಕೊಂಡು ಇಲ್ಲಿ ಫಾಲ್ ಆಗೋ ಟೈಮಲ್ಲಿ, ಅಂದ್ರೆ ಡೌನ್ ಅಲ್ಲಿ ಫಾಲ್ ಆಗೋ ಟೈಮಲ್ಲಿ ಈ ಕಡೆ ಸಿ ಏನಾಗಿರ್ಬೇಕು, ಸ್ಟಾಪ್ ಲಾಸ್ ಹಿಟ್ ಮಾಡ್ಲಿಕ್ಕೆ ರೆಡಿ ಇರಬೇಕು. ಆವಾಗ ನಿಮ್ಗೆ ಇಲ್ಲಿ ಪುಟ್ ಸೈಡ್ಗೆ ಎಂಟ್ರಿ ಆಗ್ಬೋದು. ಕರೆಕ್ಟಾ? ಸೊ ಈ ರೀತಿ ರಿಲೇಶನ್ಶಿಪ್ ಇಟ್ಕೊಂಡು ನಾವು ಎಂಟ್ರಿ ಮಾಡುವಂಥದ್ದು. ಸಿ ನಲ್ಲಿದ್ದಾಗ ಪಿ ನಲ್ಲಿ ಎಂಟ್ರಿ ಮಾಡೋದು, ಪಿ ನಲ್ಲಿದ್ದಾಗ ಸಿ ನಲ್ಲಿ ಎಂಟ್ರಿ ಮಾಡೋದು, ಈ ರೀತಿ ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರೋದು. ನಿಫ್ಟಿ ಬ್ಯಾಂಕ್ ನಿಫ್ಟಿಯನ್ನ ಅಥವಾ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಅನ್ನ ಈ ರೀತಿ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಅದು ಬೇಸಿಕಲ್ಲಿ ಇರುವಂಥವ್ರು, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದಂಥವ್ರಿಗೆ ಆಗಲ್ಲ. ಅದೇ ನಿಮಗೆ ಈ ವಿಚಾರ ಗೊತ್ತಿರಲಿ ಅಂತ ಹೇಳೋದಕ್ಕೋಸ್ಕರ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಈ ಪ್ಯಾಟ್ರನ್ ಅಲ್ಲಿ ಇದು ಒಂದು ಪ್ಯಾಟ್ರನ್. ಸೊ 5 ರೀತಿ ಪ್ಯಾಟ್ರನ್ ಅಲ್ಲಿ ರಿಲೇಶನ್ಶಿಪ್ ಎಂಟ್ರಿ ಇಸ್ ಆಲ್ಸೋ ಒನ್ ಆಫ್ ದ ಪ್ಯಾಟರ್ನ್ ಅಂತ ಹೇಳ್ತಾ, ಈ ಪ್ಯಾಟರ್ನ್ ಬಗ್ಗೆ ನೀವು ತುಂಬಾ ತಿಳ್ಕೊಬೇಕಂದ್ರೆ ನೀವು ಬ್ಯಾಕ್ ಟೆಸ್ಟ್ ಮಾಡಬೇಕು. ಹೌದಾ, ಪಿ ನಲ್ಲಿ ಬರ್ಬೇಕಾದ್ರೆ ಅದು ಆಗ್ತಿದ್ಯಾ, ನೀವು ಅಬ್ಸರ್ವ್ ಮಾಡ್ಬೇಕು, ನೋಡ್ಬೇಕು. ನೋಡ್ತಾ ಇದ್ದಷ್ಟು ನಿಮಗೇನಾಗುತ್ತೆ ಅಂದ್ರೆ ಅನುಭವ ಬೆಳೀತಾ ಹೋಗುತ್ತೆ. ಅನುಭವ ಬೆಳೀತಾ ಬೆಳೀತಾ ಬೆಳೀತಾ
ನಾಳೆ ನೀವು ಅದನ್ನ ಪರ್ಫೆಕ್ಷನ್ ಆಗಿ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.